ಆ ಮಗು DNA ಮಾಡಿದ್ರೆ ಅವನೇ ಅಪ್ಪ ಅಂತ ಗೊತ್ತಾದ್ಮೇಲೆ ಆ ಮಗುಗೆ ರೈಟ್ಸ್ ಆಟೋಮೆಟಿಕ್ ಆಗಿ ಬರುತ್ತಲ್ಲ. ಆಕೆಗೆ ನಾನು ಮದುವೆ ಮಾಡ್ಕೊಳಲ್ಲ ಅಂತ ಹಠನ ಮಾಡಬಾರ್ದು. ಜೈಲು ಶಿಕ್ಷೆ ಬಹಳ ಕಷ್ಟ ಸರ್. 21 ವರ್ಷ, ಈಗ 10 ವರ್ಷ ಕಳೆದು ಬಿಟ್ರೆ ಜೈಲಾಗೋಯ್ತು ಅಂತ. ಈ ಪ್ರಕರಣಗಳಲ್ಲಿ ತುಂಬಾ ಕಷ್ಟ ಐತೆ. ತಪ್ಪಿಸ್ಕೊಂಡು ನಾವು ಹೆಂಗೋ ಆರಾಮಾಗಿ ಹೊರಗಡೆ ಬಂದ್ಬಿಡ್ತೀವಿ ಅನ್ನೋದಕ್ಕೆ ಕಷ್ಟ ಐತೆ. ಯಾವುದೇ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರದಲ್ಲಿ ಮತ್ತೆ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಒಂದು ಹೆಣ್ಣಿಗೆ ಈ ರೀತಿ ಆದ ನಂತರ ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಉದಾಹರಣೆನೇ ಇಲ್ಲ. ಸಿಕ್ಕತ್ತೆ. ಅವ್ರು ಬಡವರಾದ್ರೂ ಸಿಕ್ಕತ್ತೆ, ಶ್ರೀಮಂತರಾದ್ರೂ ಸಿಕ್ಕತ್ತೆ. ಅದ್ರಲ್ಲೂ ಬಡವರವರು. ಆ ಹುಡುಗ ಈಗ ಸ್ವಲ್ಪ ಹಠ ಮಾಡ್ತಾ ಇರ್ಬೋದು, ಮತ್ತೆ ಅವ್ರು ಯಾರಾದ್ರೂ ಬೇರೆಯವ್ರು ಹೇಳ್ಕೊಟ್ಟಿರ್ಬೋದು ಆ ಹುಡುಗನಿಗೆ. ಅದು ಸ್ವಲ್ಪ ದಿನ ಆದ್ಮೇಲೆ ನಿಮಗೂ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ಇಂಥ ಉದಾಹರಣೆಗಳನ್ನು ಬಹಳಷ್ಟು ನೋಡಿದ್ದೇವೆ. ಈಗ ಮಾಡ್ತೀವಿ ಸರ್. ಈಗ ಬಂದಿದ್ದೀನಿ, ಅವ್ರ ಹತ್ರನೂ ಹೋಗಿ ಮಾತಾಡ್ತೀನಿ, ಅವ್ರ ಮನೆಗೂ ಹೋಗ್ತೀನಿ. ಅವ್ರದ್ದೇನಾದ್ರೂ ಸಮಸ್ಯೆ ಇದ್ರೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಅವ್ರು ಏನ್ ಕೇಳ್ತಾರೋ ಅದನ್ನೆಲ್ಲವೂ ಒಪ್ಕೋತೇವೆ. ಆ ಒಟ್ಟಿನಲ್ಲಿ ಆ ಮಗುಗೆ ತಂದೆ ಆಗಬೇಕು, ಅವಳು ಸೊಸೆ ಆಗಬೇಕು. ನಮ್ಮ ಮನೆ ಮಗಳನ್ನು ಕೂಡ ಎಲ್ಲ ಒಂದ್ ಕಡೆ ಬದುಕ್ತಾ ಇದ್ದಾಳೆ ಅನ್ನುವಂತ ಒಂದು ಇದಾಗಬೇಕು, ಒಳ್ಳೇದಾಗಬೇಕು. ಈಗ ಒಂದು ಹೇಳ್ತಾ ಇರೋದು ನಮ್ಮ ಮಗು ನಮ್ಮ DNA ಟೆಸ್ಟ್ ನೀವು ಒತ್ತಾಯ ಮಾಡ್ತೀರಾ? DNA ಟೆಸ್ಟ್ ನಾನು ಬೇಡ ಅಂದ್ರೂ ಕಾನೂನು ಮಾಡಿಸುತ್ತೆ ಸರ್, ಕಾನೂನು ಮಾಡಿಸುತ್ತೆ. ಆ DNA ಅವ್ರಿಗೆ ಏನಾದ್ರು ಡೌಟ್ ಇದ್ರೆ ಮಾಡಿಸ್ಲಿ. ಅದು ನಾನು ಮಾಡಬೇಡ ಅಂದ್ರೂ ಕಾನೂನು ಮಾಡುತ್ತೆ. ಯಾಕಂದ್ರೆ ಸೆಕ್ಷನ್ ಆ ಥರ ಇದೆ. DNA ಟೆಸ್ಟ್ ಆಗುತ್ತೆ. DNA ಟೆಸ್ಟ್ ಆದ್ಮೇಲೆ ಆಗ್ಲಿ. ಮಗು ಒಂದು DNA ನಲ್ಲಿ ಅವಂದೇ ಮಗು ಅಂದ್ರೆ ಆದ್ರೂ ಮಾಡ್ಬೇಕಲ್ಲ. ಬೇರೆ ಬೇರೆ ಆಲೋಚನೆಗಳನ್ನ ಮಾಡೋದು ಬೇಡ. ಈಗ ಇವರು ಯಾರು ದಿಕ್ಕಿಲ್ಲ ಅನ್ನೋದನ್ನು ಕೂಡ ಅವರು ನೆನೆಯೋದು ಬೇಡ. ಯಾವುದೇ ಹೋರಾಟಕ್ಕೂ ಕಾನೂನುಬದ್ಧವಾಗಿ ನಾವು ನಿಂತ್ಕೊಂಡು ಮಾಡ್ತೀವಿ. ಆ ಮಗುಗೆ ನ್ಯಾಯ ಕೊಡಿಸ್ತೀವಿ. ಹುಡುಗನಿಗೆ 21 ವರ್ಷ ಆಗಿದೆ ಅಂದ್ರೆ ಅವನ ಡಿಸಿಷನ್ ಅವನು ತಿಳ್ಕೊಳ್ಳಿಕ್ಕೆ ಸಮರ್ಥನಾಗಿದೆ ಅಂತ ಅವರ ತಂದೆಯವರು ಈ ಪ್ರತಿಭಾ ಕೊಳೆಯವರು ಮಾತಾಡಿರೋದು ಸರ್, ಈ ಕೆಲಸ ಮಾಡುವಾಗ ಹುಡುಗ ಮೈನರ್ ಆಗಿದ್ದ ತಾನೆ. ಅಪ್ಪ ಆದ್ಮೇಲೆ ಮೇಜರ್ ಆಗ್ಬಿಟ್ಟಿದ್ದೀನಿ ಅಂದ್ರೆ ಕಾನೂನು ಒಪ್ಪುತ್ತಾ? ಅವ್ನು ಮೇಜರ್ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅಂದ್ರೆ ಮೇಜರ್ ಆದ್ಮೇಲೆ ತಪ್ಪು ಮಾಡಿದ್ರೆ ಒಪ್ಪುತ್ತಾ? ಆ ಪ್ರಶ್ನೆ ಮೈನರ್ ಅಂಡ್ ಮೇಜರ್ ಪ್ರಶ್ನೆನೇ ಅಲ್ಲ. ಇದು ಕಣ್ಣು ಕಾಣ್ತಾ ಇರೋದು ಒಂದು ಸತ್ಯ. ಕಣ್ಣೆದುರಿಗೆ ಮಗು ಜನ್ಮ ತಾಳಿದೆ. DNA ಆದ್ಮೇಲೆ ಅವಂದೇ ಮಗು ಅಂದಾದ್ಮೇಲೆ ಅವಾಗ ತಪ್ಪಿಸ್ಕೊಳಕ್ಕಾಗತ್ತಾ? ಅವೆಲ್ಲ ಆಗೋಲ್ಲ. ಇನ್ನಷ್ಟು ದೊಡ್ಡ ಗಾಯ ಮಾಡ್ಕೊಳೋದು ಬೇಡ. ನಾನು ಅವ್ರ ತಂದೆ ತಾಯಿಗಳಿಗೆ ನಿಮ್ಮ ಮುಖಾಂತರ ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ ಎರಡು ಕುಟುಂಬಗಳನ್ನ ಒಂದು ಮಾಡ್ಕೊಳ್ಳಿ. ಒಳ್ಳೇದೋ ಕೆಟ್ಟದೋ ನಿಮ್ಮ ಹುಡುಗನೂ ಮಾಡಬಾರ್ದು, ನಮ್ಮ ಹುಡುಗಿನೂ ಮಾಡಬಾರ್ದು. ಏನು ಆಗೋಗಿದೆ ಸರಿ ಮಾಡಿಸಿ. ಅದೇ ಶಾಸಕ ಅಶೋಕ್ ರೈ ಕುಮಾರ್ ಇದ್ದು ಇಲ್ಲಿ ಮುಚ್ಚಾಲಿಕೆ ಪತ್ರ ಈ ಪ್ರಕರಣದಲ್ಲಿ ಬರ್ದಂತ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ಅಶೋಕ್ ರೈ ಅವರು ನನ್ನ ಸ್ನೇಹಿತ. ಆತ ತುಂಬಾ ಕಷ್ಟಪಟ್ಟು ಇವರ ಪರವಾಗಿ ಮಾಡಿದ್ದಾನೆ. ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಇವರು ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡಬೇಡಿ, ನಾವು ಸರಿ ಮಾಡ್ತೇವೆ ಅಂತ ಸ್ವತಃ ಅವರ ಅಪ್ಪನೇ ಬರೆದುಕೊಡಿರುವಂತ ಮುಚ್ಚಳಿಕೆ ಇದೆ. ಅದೆಲ್ಲ ತಪ್ಸಕ್ಕಾಗೋದಿಲ್ಲ, ಕಾನೂನಲ್ಲಿ ನಡೆಯುತ್ತೆ. ನಾನು ಅದೆಲ್ಲ ಮೀರಿ ಒಳ್ಳೆತನದಲ್ಲಿ ಇದನ್ನ ಬಗೆಹರಿಸ್ಕೊಳೋಣ ಅಂತ ಹೇಳ್ತೇನೆ. ಅಶೋಕ್ ರೈ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕುಟುಂಬದೊಟ್ಟಿಗೂ ಮಾತುಕತೆ ನಾನು ಮಾತಾಡ್ತೀನಿ ಸರ್, ನಾನು ಮಾತಾಡ್ತೀನಿ.